ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇಕಿಗಾಯ್ ಪುಸ್ತಕದ ಕೆಲವು ಅದ್ಭುತ ಸತ್ಯಗಳ ಬಗ್ಗೆ ಮಾತಾಡೋಣ. ದೀರ್ಘ ಮತ್ತು ಸಂತೋಷದ ಜೀವನ ನಡೆಸೋಕೆ ನಾವು ಮಾಡಬೇಕಾದ ಸಣ್ಣ ಸಣ್ಣ ಅಭ್ಯಾಸಗಳು ಯಾವುವು? ಬನ್ನಿ, ವಯಸ್ಸಾಗೋದನ್ನ ತಡೆಯುವ ಆ ರಹಸ್ಯಗಳನ್ನ ಒಟ್ಟಿಗೆ ತಿಳ್ಕೊಳ್ಳೋಣ. ಹೌದು, ಇದು ನಮ್ಮೆಲ್ಲರನ್ನೂ ಕಾಡೋ ಪ್ರಶ್ನೆ ಅಲ್ವಾ? ತುಂಬಾ ಕಾಲ ಆರೋಗ್ಯವಾಗಿ ಯಂಗ್ ಆಗಿ ಇರೋದು ಹೇಗೆ? ಇದರ ಹಿಂದಿನ ಸೀಕ್ರೆಟ್ ಏನು? ಉತ್ತರ ನಾವಂದ್ಕೊಂಡಷ್ಟು ಕಷ್ಟ ಏನಲ್ಲ. ಈ ಪುಸ್ತಕದ ಪ್ರಕಾರ ದೀರ್ಘಾಯುಷ್ಯ ಅನ್ನೋದು ಯಾವುದೋ ದೊಡ್ಡ ಮ್ಯಾಜಿಕ್ ಅಲ್ಲ. ಬದಲಿಗೆ ನಾವು ಪ್ರತಿದಿನ ಮಾಡುವ ಚಿಕ್ಕ ಚಿಕ್ಕ ವಿಷಯಗಳೇ ಸೇರಿ ದೊಡ್ಡ ರಿಸಲ್ಟ್ ಕೊಡುತ್ತೆ. ಸರಿ, ಹಾಗಾದ್ರೆ ಈ ಪಯಣದಲ್ಲಿ ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ನಮ್ಮ ಮೆದುಳಿಗೆ ವ್ಯಾಯಾಮ, ಇವತ್ತಿನ ಕಾಲದ ಒತ್ತಡವನ್ನ ಮ್ಯಾನೇಜ್ ಮಾಡೋದು, ಹೆಚ್ಚು ಹೊತ್ತು ಕೂರೋದ್ರಿಂದ ಆಗೋ ಅಪಾಯಗಳು, ಒಳ್ಳೆ ನಿದ್ರೆ ಸೀಕ್ರೆಟ್ಸ್ ಮತ್ತು ಮುಖ್ಯವಾಗಿ ನಮ್ಮ ಆಟಿಟ್ಯೂಡ್ ಹೇಗಿರಬೇಕು ಅನ್ನೋದು. ಮೊದಲನೇದಾಗಿ ನಮ್ಮ ಮೆದುಳು. ಒಂದು ಆಕ್ಟಿವ್ ಆಗಿರೋ ಮೈಂಡ್ ನಮ್ಮ ದೇಹವನ್ನ ಹೇಗೆ ಯಂಗ್ ಆಗಿಡುತ್ತೆ ಅಂತ ನೋಡೋಣ. ಶ್ಲೋಮೋ ಬ್ರೆಜ್ನೆಟ್ಸ್ ಅವರ ಈ ಮಾತು ಎಷ್ಟು ಸತ್ಯ ಅಲ್ವಾ? ನಾವು ಪ್ರತಿದಿನ ಒಂದೇ ತರದ ಕೆಲಸ ಮಾಡ್ತಾ ಇದ್ರೆ ನಮ್ಮ ಬ್ರೈನ್ ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಎಲ್ಲವೂ ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ, ಒಂದು ರೀತಿ ರೋಬೋಟ್ ತರ. ಹಾಗಾದ್ರೆ ಬ್ರೈನ್ ಅನ್ನ ಯಂಗ್ ಆಗಿ ಇಡೋದು ಹೇಗೆ? ಸಿಂಪಲ್. ಅದಕ್ಕೆ ಪ್ರತಿದಿನ ಹೊಸ ಚಾಲೆಂಜ್ಗಳನ್ನ ಕೊಡಬೇಕು. ಏನಾದರೂ ಹೊಸದನ್ನ ಕಲಿಯೋದು, ಗೇಮ್ಸ್ ಆಡೋದು, ಜನರ ಜೊತೆ ಬೆರೆಯೋದು, ಇದೆಲ್ಲ ನಮ್ಮ ಬ್ರೈನಲ್ಲಿ ಹೊಸ ನರ ಸಂಪರ್ಕಗಳನ್ನ ಸೃಷ್ಟಿಸುತ್ತೆ. ಇದೇ ವಯಸ್ಸಾಗೋದನ್ನ ತಡೆಯೋ ಒಂದು ಸೂಪರ್ ಟೆಕ್ನಿಕ್. ಮೆದುಳಿನ ವ್ಯಾಯಾಮ ಆಯ್ತು. ಈಗ ನಮ್ಮ ಎರಡನೇ ವಿಷಯಕ್ಕೆ ಬರೋಣ. ಅದೇನಪ್ಪಾ ಅಂದ್ರೆ, ಆಧುನಿಕ ಜಗತ್ತಿನ ಅತಿ ದೊಡ್ಡ ಶತ್ರು ಒತ್ತಡ. ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದ ಒಂದು ಸ್ಟಡಿ ಪ್ರಕಾರ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡ್ರೆ ನಮ್ಮ ದೇಹದಲ್ಲಿರುವ ಟೆಲೋಮಿಯರ್ಸ್ ಅನ್ನೋ ಒಂದು ರಕ್ಷಾ ಕವಚಕ್ಕೆ ಡ್ಯಾಮೇಜ್ ಆಗುತ್ತೆ. ಇದರಿಂದ ನಮ್ಮ ಜೀವಕೋಶಗಳು ಬೇಗ ವಯಸ್ಸಾದಂತೆ ಆಗುತ್ತೆ. ನೋಡಿ, ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಹೋಲಿಕೆ. ನಮ್ಮ ಪೂರ್ವಜರಿಗೆ ಅಂದ್ರೆ ಗುಹೆಯಲ್ಲಿದ್ದ ಮನುಷ್ಯರಿಗೆ ಒಂದು ಹುಲಿ ಅಥವಾ ಹಾವು ಎದುರಿಗೆ ಬಂದಾಗ ಮಾತ್ರ ಸ್ಟ್ರೆಸ್ ಆಗ್ತಿತ್ತು. ಅದು ಅವರ ಪ್ರಾಣ ಉಳಿಸೋಕೆ ಹೆಲ್ಪ್ ಮಾಡ್ತಿತ್ತು. ಆದ್ರೆ ಇವತ್ತು ನಮ್ಗೆ ಒಂದು ಇಮೇಲ್ ಬಂದ್ರೂ ಸಾಕು, ಅದೇ ಹುಲಿ ಬಂದಷ್ಟು ಟೆನ್ಷನ್ ಆಗುತ್ತೆ. ಈ ನಿರಂತರವಾದ ಸಣ್ಣ ಸಣ್ಣ ಒತ್ತಡ ನಮ್ಮ ದೇಹವನ್ನ ಒಳಗಿಂದಲೇ ತಿಂದು ಹಾಕುತ್ತೆ. ಹಾಗಾದ್ರೆ ಈ ನಿರಂತರ ಒತ್ತಡಕ್ಕೆ ಪರಿಹಾರ ಏನು? ಒಂದೇ ಒಂದು ಪದ, ಮೈಂಡ್ಫುಲ್ನೆಸ್. ಅಂದ್ರೆ ನಮ್ಮ ಆಲೋಚನೆಗಳ ಬಗ್ಗೆ ನಾವೇ ಗಮನ ಇಡ್ಕೊಳ್ಳೋದು, ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇರೋದು. ಇದು ನಮ್ಮನ್ನ ಆ ಆಟೋ ಪೈಲಟ್ ಮೋಡ್ನಿಂದ ಹೊರಗೆ ತರುತ್ತೆ. ಸರಿ, ಒತ್ತಡದ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಮೂರನೇ ವಿಷಯ, ಕುಳಿತುಕೊಳ್ಳೋದ್ರಿಂದಾಗುವ ಅಪಾಯಗಳು. ಹೌದು, ನಾವು ಅನ್ಕೊಂಡಿದ್ಕಿಂತ ಇದು ದೊಡ್ಡ ಸಮಸ್ಯೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಹೆಚ್ಚು ಹೊತ್ತು ಕೂತಷ್ಟು ಬೇಗ ವಯಸ್ಸಾದ ಹಾಗೆ ಕಾಣ್ತೀವಿ. ಇದು ಕಠೋರವಾದ್ರೂ ಸತ್ಯ. ಇದಕ್ಕೊಂದು ಶಾಕಿಂಗ್ ಅಂಕಿಅಂಶ ಇದೆ. ನಾವು ಸುಮ್ಮನೆ ಒಂದು 30 ನಿಮಿಷ ಕೂತ್ಕೊಂಡ್ರೆ ಸಾಕು, ನಮ್ಮ ಮೆಟಬಾಲಿಸಮ್ ಅಂದ್ರೆ ದೇಹದ ಚಯಾಪಚಯ ಕ್ರಿಯೆ 90% ಸ್ಲೋ ಆಗ್ಬಿಡುತ್ತೆ. ಅಷ್ಟು ಬೇಗ ಎಫೆಕ್ಟ್ ಆಗುತ್ತೆ. ಸರಿ, ಹಾಗಾದ್ರೆ ಪರಿಹಾರ ಏನು? ಭಯಪಡೋ ಅಗತ್ಯ ಇಲ್ಲ. ತುಂಬಾ ಸಿಂಪಲ್ ಆಗಿದೆ. ದಿನಕ್ಕೆ ಒಂದು 20 ನಿಮಿಷ ವಾಕ್ ಮಾಡಿ. ಲಿಫ್ಟ್ ಬದಲು ಮೆಟ್ಟಿಲು ಬಳಸಿ. ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ಜಂಕ್ ಫುಡ್ ಬದಲು ಹಣ್ಣು ತಿನ್ನಿ. ಹಾಗೆ ಒಂದಿಷ್ಟು ಸೋಷಿಯಲ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸಿ. ಇಷ್ಟು ಸಣ್ಣ ಬದಲಾವಣೆಗಳು ಸಾಕು. ಚಲನೆಯ ಬಗ್ಗೆ ಆಯ್ತು. ಈಗ ನಮ್ಮ ದೇಹದ ರೀಚಾರ್ಜ್ ಬಗ್ಗೆ ಮಾತಾಡೋಣ. ಅದೇ ನಿದ್ರೆ. ಯೌವನವನ್ನ ಕಾಪಾಡ್ಕೊಳ್ಳೋಕೆ ಒಳ್ಳೆಯ ನಿದ್ರೆ ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ನಿದ್ರೆ ಯಾಕೆ ಅಷ್ಟೊಂದು ಪವರ್ಫುಲ್? ಯಾಕಂದ್ರೆ ನಾವು ಮಲಗಿದ್ದಾಗ ನಮ್ಮ ದೇಹ ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಇದೊಂದು ಸೂಪರ್ ಆಂಟಿ ಆಕ್ಸಿಡೆಂಟ್ ಇದ್ದ ಹಾಗೆ. ಇದು ನಮ್ಮ ಆಯಸ್ಸನ್ನ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ಈ ಮೆಲಟೋನಿನ್ನಿಂದ ಏನೆಲ್ಲ ಲಾಭ ಇದೆ ಗೊತ್ತಾ? ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ, ಕ್ಯಾನ್ಸರ್ನಿಂದ ರಕ್ಷಣೆ ಕೊಡುತ್ತೆ, ಅಲ್ಝೈಮರ್ಸ್ ಬರೋದನ್ನ ನಿಧಾನ ಮಾಡುತ್ತೆ. ಇಷ್ಟೆಲ್ಲ ಲಾಭಗಳಿವೆ. ಅದಕ್ಕೆ ಒಳ್ಳೆ ನಿದ್ದೆ ಮಾಡಬೇಕು ಅನ್ನೋದು. ಇಲ್ಲಿವರೆಗೆ ದೇಹ ಮತ್ತು ಮೆದುಳಿನ ಬಗ್ಗೆ ನೋಡಿದ್ವಿ. ಈಗ ಕೊನೆಯದಾಗಿ, ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ವಿಷಯ, ನಮ್ಮ ಮನೋಭಾವ, ನಮ್ಮ ಆಟಿಟ್ಯೂಡ್. ಯಶಿವಾ ಯೂನಿವರ್ಸಿಟಿಯಲ್ಲಿ ಒಂದು ಸ್ಟಡಿ ಮಾಡಿದ್ರು. ಅದರಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ, ದೀರ್ಘಕಾಲ ಬದುಕೋ ಜನರಲ್ಲಿ 2 ಕಾಮನ್ ಗುಣಗಳಿದ್ವು. ಒಂದು ಪಾಸಿಟಿವ್ ಆಟಿಟ್ಯೂಡ್, ಇನ್ನೊಂದು ತಮ್ಮ ಫೀಲಿಂಗ್ಸ್ ಬಗ್ಗೆ ಅವ್ರಿಗಿದ್ದ ಅರಿವು. ಹಾಗೇನೆ ಸ್ಥಿತಪ್ರಜ್ಞೆ, ಅಂದ್ರೆ ಲೈಫಲ್ಲಿ ಏನೇ ಕಷ್ಟ ಬಂದ್ರೂ ಅದನ್ನ ಶಾಂತವಾಗಿ ಸ್ವೀಕರಿಸೋದು. ಈ ಮನೋಭಾವ ನಮ್ಮನ್ನ ಯಂಗ್ ಆಗಿಡುತ್ತೆ. ಯಾಕಂದ್ರೆ ಇದು ಟೆನ್ಷನ್ನು, ಆತಂಕ ಎಲ್ಲವನ್ನೂ ಕಡಿಮೆ ಮಾಡುತ್ತೆ. ಕೊನೆಯದಾಗಿ, ಜಪಾನ್ನ ಓಗಿಮಿ ಅನ್ನೋ ಊರಿನ 100 ವರ್ಷದ ಅಜ್ಜಿಯೊಬ್ಬರ ಈ ಹಾಡಿನ ಸಾಲುಗಳನ್ನ ಕೇಳಿ.
ಆರೋಗ್ಯವಾಗಿ ದೀರ್ಘಕಾಲ ಬದುಕಲು ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಖುಷಿಯಿಂದ ತಿನ್ನಿ, ಬೇಗ ಮಲಗಿ, ಬೇಗ ಎದ್ದು ವಾಕಿಂಗ್ಗೆ ಹೋಗಿ. ನಾವು ಪ್ರತಿದಿನವನ್ನ ಶಾಂತಿಯಿಂದ ಬದುಕ್ತೇವೆ, ಈ ಪಯಣವನ್ನ ಆನಂದಿಸುತ್ತೇವೆ. ನೋಡಿ, ಇಡೀ ಪುಸ್ತಕದ ಸಾರವೇ ಈ ಸಾಲುಗಳಲ್ಲಿದೆ ಅಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಕೇಳಿದ ಮೇಲೆ ವಯಸ್ಸಾಗೋದನ್ನ ತಡೆಯೋ ಈ ಪಯಣವನ್ನ ಶುರು ಮಾಡಕ್ಕೆ ಯಾವ ಒಂದು ಚಿಕ್ಕ ಅಭ್ಯಾಸವನ್ನ ಇವತ್ತಿನಿಂದ ತಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಬಹುದು ಅಂತ ಯೋಚಿಸಿ.